ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಅಭಿರುಚಿ. ಇವತ್ತಿನ ರೆಸಿಪಿ ನುಚ್ಚಿನುಂಡೆ. ತುಂಬಾ ಬೇಗ ತುಂಬ ರುಚಿಯಾಗಿ ಹೇಗೆ ಅಥೆಂಟಿಕ್ ಸ್ಟೈಲಲ್ಲಿ ನುಚ್ಚಿನುಂಡೆನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನು ಬಳಸ್ಕೊಂಡು ತುಂಬಾ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ನುಚ್ಚಿನುಂಡೆನ ಮಾಡಿದ್ದೀನಿ. ಈರುಳ್ಳಿನ ಬಳಸ್ಬೋದು, ಆದರೆ ಹಬ್ಬಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಬಳಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ತುಂಬಾ ಟೇಸ್ಟಿಯಾಗಿ ಹೇಗೆ ಬೇಗನೆ ನುಚ್ಚಿನುಂಡೆ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಬೇಳೆ ನೆನೆಯೋದಕ್ಕಷ್ಟೇ ಟೈಮ್ ಬೇಕು, ಇಲ್ಲ ಅಂದರೆ 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಮಿಕ್ಸಿ ಜಾರ್ಗೆ 1 ಕಪ್ಪಿನಷ್ಟು ಹೆಸರುಬೇಳೆ ಹಾಗೆ 1 ಕಪ್ಪಿನಷ್ಟು ತೊಗರಿಬೇಳೆನ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ, ಅದನ್ನು ಹಾಕೋತಿದ್ದೀನಿ. 1 ಕಪ್ ತೊಗೊಂಡಿದ್ದೀನಿ, 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿ 1 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ಮೇಲೆ ಇದು ಮೆತ್ತಗಾಗಿರುತ್ತೆ. ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ನಂತರ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಿದ್ದೀನಿ. ಹಾಗೆ ಇದಕ್ಕೆ ಕರಿಬೇವು, ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪು ಬೇಕಿದ್ರೂ ಹಾಕ್ಬೋದು. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಬಳಸ್ತಿರೋದ್ರಿಂದ ಹಾಕ್ತಾ ಇಲ್ಲ. ಹಾಗೆ 1 ಇಂಚಿನಷ್ಟು ಶುಂಠಿನ ಚಿಕ್ಕದಾಗಿ ಚೂರುಗಳಾಗಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇಂಗನ್ನು ಹಾಕೋದ್ರಿಂದ. ಇಂಗು ಬದಲಾಗಿ ಬೆಳ್ಳುಳ್ಳಿ ಕೂಡ ಬಳಸಬಹುದು. ಇದಿಷ್ಟು ಹಾಕಿ ಒಂದು ಚೂರು ನೀರನ್ನು ಹಾಕಿದೆ ಈ ರೀತಿ ತರ್ತರಿಯಾಗಿ ಫಸ್ಟು ಪೇಸ್ಟ್ ಮಾಡ್ಕೋಬೇಕು. ಕೆಲವ್ರಿಗೆ ತುಂಬ ಮೃದುವಾಗಿ ಪೇಸ್ಟ್ ಬೇಕು ಅನ್ನೋದಿದ್ರೆ ಹಾಗೆ ಕೂಡ ಮಾಡಬಹುದು, ಆದರೆ ಇದಕ್ಕೆ ಒಂದು ಸ್ವಲ್ಪನೂ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ಇದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋತಿದ್ದೀನಿ, ಒಂದು ಮಿಕ್ಸಿಂಗ್ ಬೌಲ್ಗೆ. ಯಾವ ಪಾತ್ರೆಯಲ್ಲಿ ನಾವು ಈ ಎಲ್ಲ ಮಸಾಲೆಗಳನ್ನ ಮಿಕ್ಸ್ ಮಾಡ್ತೀವೋ ನೆಕ್ಸ್ಟು ಆ ಪಾತ್ರೆಗೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದಿಷ್ಟನ್ನು ಆಲ್ಮೋಸ್ಟ್ ತೆಗೆದಿಟ್ಕೊಂಡಿದ್ದಾಯಿತು. ಇದಕ್ಕೆ ನಾನು ಕೊಬ್ಬರಿ ತುರಿ ಹಾಕೋತಿದ್ದೀನಿ, ಕಾಯಿ ತುರಿ ಬದಲಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಬೋದು ಬೇರೆ ದಿನಗಳಲ್ಲಾದರೆ. ಹಬ್ಬಗಳಲ್ಲಿ ಮಾಡೋದ್ರಿಂದ ಈರುಳ್ಳಿ ಬಳಸೋದಿಲ್ಲ, ಹಾಗಾಗಿ ಈರುಳ್ಳಿ ಬದಲಾಗಿ ಕಾಯಿ ತುರಿ ಹಾಕೋಬೇಕು. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲದನ್ನು ಒಮ್ಮೆ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಉಪ್ಪು ಹಾಗೆ ಖಾರ ಎಲ್ಲನೂ ಹೊಂದ್ಕೋಬೇಕು, ಕಾಯಿ ತುರಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಈರುಳ್ಳಿ ಏನಾದರೂ ಬಳಸೋದಿದ್ರೆ ಈ ಟೈಮಲ್ಲೇ ಈರುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಅದನ್ನು ಕೂಡ ಹಾಕೋಬಹುದು. ಈರುಳ್ಳಿ ಹಾಕೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ರುಚಿ ಇರುತ್ತೆ. ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ರೆಡಿ ಆಯಿತು. ಇವಾಗ ಒಂದು ತೂತ್ ಬಟ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸವರ್ಕೊಂಡು ಇಟ್ಕೋತಿದ್ದೀನಿ. ಈ ರೀತಿ ತೂತ್ಪಟ್ಲು ಇಲ್ಲ ಅಂದರೆ ಇಡ್ಲಿ ಪ್ಲೇಟ್ಸ್ ಇರುತ್ತಲ್ವ, ಇಡ್ಲಿ ಪ್ಲೇಟ್ಸಲ್ಲಿ ಕೂಡ ಮಾಡ್ಕೋಬಹುದು. ಆದರೆ ಇದು ಈಸಿ ಮೆಥಡು. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ತೂತ್ಪಟ್ಲಲ್ಲಿ ಎಲ್ಲ ಒಟ್ಟಿಗೆ ಹಾಕಿಟ್ರೆ ಬೇಗನೆ ಆಗೋಗುತ್ತೆ. ನಂತರ 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ಮಿಕ್ಸ್ಚರ್ಗೆ. ನಂತರ ಎಲ್ಲದನ್ನು ಒಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಇದ್ರ ಜೊತೆಲೇ ಬೇಕಿದ್ರೆ ಕರಿಬೇವು, ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬಹುದು. ಆದರೆ ಎಲ್ಲ ಫ್ಲೇವರ್ಸು ಮಿಕ್ಸ್ ಆಗಿಬಿಟ್ರೆ ಅಷ್ಟು ರುಚಿ ಇರೋದಿಲ್ಲ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಮಾತ್ರ ಹಾಕ್ತಿದ್ದೀನಿ, ಇದರ ಫ್ಲೇವರ್ ಚೆನ್ನಾಗಿ ಎನ್ಹಾನ್ಸ್ ಆಗಿ ಬರಲಿ ಅನ್ನೋ ಕಾರಣಕ್ಕೆ. ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ಕೈಗಳಲ್ಲಿ ಪುಟ್ಟ ಉಂಡೆಗಳಾಗಿ ಈ ರೀತಿ ನುಚ್ಚಿನುಂಡೆ ರೀತಿಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಇದರ ಶೇಪ್ ಕರೆಕ್ಟಾಗಿ ಬರುತ್ತೆ. ರೆಡಿಯಾಗಿರೋಂಥ ಈ ನುಚ್ಚಿನುಂಡೆನ ಬೇಯಿಸೋದಕ್ಕೆ ತೂತ್ಪಟ್ಟಲ್ಲಿ ಇಟ್ಕೋತಿದ್ದೀನಿ. ಎಲ್ಲದನ್ನು ಇದೇ ರೀತಿ ಮಾಡಿ ಇಟ್ಕೋಬೇಕಾಗತ್ತೆ. ಎಲ್ಲ ನುಚ್ಚಿನುಂಡೆಗಳನ್ನು ಪಕ್ಕದಲ್ಲೇ ಇಡಬೇಕಾಗತ್ತೆ ತೂತ್ಪಟ್ಟಲಲ್ಲಿ. ಒಂದ್ರ ಮೇಲೆ ಒಂದು ಇಟ್ಟರೆ ಕರೆಕ್ಟಾಗಿ ಬೇಯೋದಿಲ್ಲ. ಹಾಗಾಗಿ ಫಸ್ಟು ಒಂದೊಬ್ಬೆ ಎಲ್ಲದನ್ನು ದೂರ ಇಟ್ಕೊಂಡು ಈ ರೀತಿ ಬೇಯಿಸ್ಕೋತಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ತೂತ್ಪಟ್ಲನ್ನು ಇಟ್ಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಎಷ್ಟು ಮೃದುವಾಗಿ ಸೊಗಸಾಗಿ ಘಮಘಮ ಅಂತ ಪರಿಮಳ ಬರ್ತಿರೋಂತಹ ನುಚ್ಚಿನುಂಡೆಗಳು ರೆಡಿ ಆಯಿತು. ಒಂದು ತೊಟ್ಟು ಕೂಡ ಆಯಿಲ್ ಇಲ್ಲ ಇದಕ್ಕೆ. ಹಾಗೆ ತುಂಬಾ ಹೆಲ್ದಿ ರೆಸಿಪಿ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಗಣೇಶನ ಹಬ್ಬಕ್ಕೆ ಈ ರೀತಿ ಖಾರ ಕಡುಬು ಈ ರೀತಿ ಸ್ಟಫಿಂಗ್ ಮಾಡಿಕೊಂಡು ಮೇಲೆ ಕಡುಬಿನ ಆಕಾರದಲ್ಲಿ ಕೂಡ ಮಾಡ್ಕೋಬಹುದು. ಅದರ ರೆಸಿಪಿ ಬೇಕು ಅಂದರೆ ಅದು ಕೂಡ ರಿಕ್ವೆಸ್ಟ್ ಮಾಡಿ, ಅದನ್ನು ಕೂಡ ತೋರಿಸ್ತೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.